ಹಾಯ್ ವೀಕ್ಷಕರೇ, ಇವತ್ತು ನಾನು ನುಗ್ಗೆಕಾಯಿಯ ಒಂದು ಟೊಮೆಟೊ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ, ನುಗ್ಗೆಕಾಯಿ ಬೇಳೆ ಸಾರು ಮಾಡಿದಾಗ ಬೇಳೆ ಸಾರಲ್ಲಿ ಹೇಗೆ ನುಗ್ಗೆಕಾಯಿ ತನ್ನ ರಸನ ಬಿಟ್ಕೊಳ್ಳುತ್ತೋ ಹಾಗೆ ಟೊಮೆಟೊ ಗ್ರೇವಿಯೊಳಗೆ ನುಗ್ಗೆಕಾಯಿ ತನ್ನ ರಸನ ಬಿಟ್ಕೊಂಡ್ಬಿಟ್ಟು ಅನ್ನಕ್ಕೆ ಹೇಳಿ ಮಾಡಿಸಿರೋಂಥ ಒಂದು ಗ್ರೇವಿ ಇದು. ಅನ್ನದ ಜೊತೆಗೆ ಆಹಾ ತಿಂತಾ ಇದ್ದರೆ ಜಾಸ್ತಿ ಅನ್ನ ಸೇರುತ್ತೆ, ಜಾಸ್ತಿ ಅನ್ನ ತಿನ್ಬೋದು ನಾವು. ನಾನ್ ವೆಜಿಟೇರಿಯನ್ಸ್ಗೆಲ್ಲ ಇದು ಒಂದು ಗ್ರೇವಿನ ಅಂತ ಅನಿಸ್ಬೋದು, ಬಟ್ ನಾನ್ ವೆಜಿಟೇರಿಯನ್ ಗ್ರೇವಿಯನ್ನು ಮೀರಿಸೋ ಟೇಸ್ಟನ್ನು ಈ ಡ್ರಮ್ ಸ್ಟಿಕ್ ಗ್ರೇವಿ ಹೊಂದಿದೆ ಗೊತ್ತಾ. ಮೊದಲಿಗೆ ನುಗ್ಗೆಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಇದರಲ್ಲೂ ಒಂದು ಆರ್ಟ್ ಇದೆ. ಮೊದಲು ಚಾಕುವಿನಿಂದ ಸ್ವಲ್ಪ ಸೀಳ್ಕೋಬೇಕು, ಆಮೇಲೆ ನಾರನ್ನು ಹಿಂಗೆ ಎಳಿಬೇಕು ಹಿಂಭಾಗಕ್ಕೆ, ಆಮೇಲೆ ಮತ್ತೆ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಮತ್ತೆ ನಾರನ್ನು ಎಳಿಬೇಕು. ಇದರಿಂದ ನುಗ್ಗೆಕಾಯ್ದು ಫುಲ್ಲು ನಾರು ಹೋಗುತ್ತೆ, ನೀಟಾಗಿ ಕಟ್ ಕೂಡ ಆಗುತ್ತೆ. ಈ ರೀತಿ ರೊಟೇಷನ್ ಮಾಡ್ತಾ ನಾರನ್ನು ನೀಟಾಗಿ ತೆಗಿಯೋಂಥ ಒಂದು ಕಲೆಯನ್ನು ಅಮ್ಮ ಹೇಳ್ಕೊಟ್ಟಿದ್ದು. ಸುಮಾರು 2ರಿಂದ 3 ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಹೀಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನೆಲ್ಲ ಹಾಕಿ ಒಂದು 10 ನಿಮಿಷ ಇಟ್ಬಿಟ್ರೆ ಬ್ಯಾಕ್ಟೀರಿಯಾ ಮಣ್ಣು ಎಲ್ಲ ಹೋಗಿ ತರಕಾರಿ ಕ್ಲೀನ್ ಆಗುತ್ತೆ. ಈಗ 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಯಾವುದೇ ತರಕಾರಿ ಆದರೂ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಬೇಗ ಕ್ಯಾರಮಲೈಸ್ ಆಗಿ ಬಂದುಬಿಡುತ್ತೆ, ಅಂದರೆ ಎಣ್ಣೆಯಲ್ಲಿ ಬೇಗ ಕರಿದು ಬಂದುಬಿಡುತ್ತೆ. ಸೊ ನಮ್ಮದೇ ಟೈಮ್ ಸೇವ್ ಕೂಡ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ಕರಿಬೇವನ್ನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ನಾನು ಒಗ್ಗರಣೆಗೆ ಹಾಕಿಬಿಡ್ತೀನಿ. 2 ದೊಡ್ಡ ಟೊಮೆಟೊನ ಕೂಡ ಇದೇ ರೀತಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಪ್ರಿಫರಬ್ಲಿ ಟೊಮೆಟೊನ ಈರುಳ್ಳಿಗಿಂತ ತುಂಬ ಸಣ್ಣದಾಗಿ ಹೆಚ್ಕೋಬೇಕು, ಅಥವಾ ಗ್ರೇಟರ್ ಯೂಸ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಒಗ್ಗರಣೆ ಬೇಗ ಆಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ 1.5ರಿಂದ 2 ಟೇಬಲ್ ಸ್ಪೂನು ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಹಾಕೋಬೋದು, ಅಥವಾ ಬರೀ ಎಣ್ಣೆನ ಹಾಕ್ಕೊಂಡು 1 ಟೀ ಸ್ಪೂನು ಸಾಸಿವೆ, 1 ಟೀ ಸ್ಪೂನು ಜೀರಿಗೆ ಇಷ್ಟೇ ಹಾಕಿ, ನಾನು ಹೇಳ್ದಷ್ಟೇ ಹಾಕಿ. ಜಾಸ್ತಿ ಹಾಕಿದ್ರೆ ಫ್ಲೇವರ್ ಬೇರೆ ಥರ ಆಗಲೂಬಹುದು. ಆನಂತರ ಹೆಚ್ಚಿದ ಈರುಳ್ಳಿ ಹಾಗೂ ಕರಿಬೇವನ್ನು ಎಣ್ಣೆಯಲ್ಲಿ ಸರಿಯಾಗಿ ಬಾಡಿಸ್ಕೋಬೇಕು. ಈಗ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಹದವಾಗಿ ಬೇಯಿಸ್ಕೋಬೇಕು ಅಥವಾ ಕರ್ಕೋಬೇಕು. ಇದೆಲ್ಲ ಬೇಗ ಬೇಯಬೇಕು ಅಂತ ಇದ್ದರೆ ಸ್ವಲ್ಪ ಉಪ್ಪು ಹಾಗೂ 1 ಟೀ ಸ್ಪೂನ್ ಹಳದಿಯನ್ನು ಹಾಕ್ಕೊಂಡ್ರೆ ಇದೆಲ್ಲ ಬೇಗನೆ ಎಣ್ಣೆಯಲ್ಲಿ ಕರೆದು ಬರುತ್ತೆ, ಕ್ಯಾರಮಲೈಸ್ ಆಗುತ್ತೆ ಅಂತಲೂ ಹೇಳಬಹುದು. ಈಗ ಹೆಚ್ಚಿರುವಂಥ ಟೊಮ್ಯಾಟೋನ ಈ ಒಗ್ಗರಣೆಗೆ ಹಾಕ್ಕೊಂಡು 1 ಅಥವಾ 2 ನಿಮಿಷ ಹೈ ಫ್ಲೇಮಲ್ಲಿ ನಿಮ್ಮ ಒಂದು ಚುಂಚುಗದಿಂದ ಕೈ ಆಡಿಸಿ. ಟೊಮೆಟೊ ಇನ್ನೂ ಹಣ್ಣಿಗೆ ಬೇಯೋದಿರುತ್ತಲ್ವ, ಹಾಗಾಗಿ ಫ್ಲೇಮನ್ನು ಲೋ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಡಿ. ದಿಸ್ ಇಸ್ ಫಾರ್ 2 ಮಿನಿಟ್ಸ್. ಈಗ ಟೊಮೆಟೊ ಆಲ್ಮೋಸ್ಟ್ ಮುಕ್ಕಾಲು ಅಂಶ ಸರಿಯಾಗಿ ಬೆಂದಿದೆ. ಈಗ ಡ್ರಮ್ ಸ್ಟಿಕ್ಕನ್ನು ಹಾಕೋಣ. ಈಗ ಇದು ಯಮ್ಮಿ ಆಗಬೇಕು ಅಂದರೆ 1 ದೊಡ್ಡ ಸ್ಪೂನು ಖಾರನೂ ಹಾಕ್ಕೋತಾ ಇದ್ದೀನಿ. ಟೀ ಸ್ಪೂನು ಧನಿಯಾ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ಮಿಶ್ರಣನ ಸರಿಯಾಗಿ 1ರಿಂದ 2 ನಿಮಿಷ ಹೈ ಫ್ಲೇಮಲ್ಲಿ ತಿರುಗಿಸ್ಕೋತಾ ಇದ್ದೀನಿ. ಮೇಲಿಂದ ಕೆಳಗೆ ಎಲ್ಲ ಕಾಯಿಗಳು ಬರೋ ಹಾಗೆ ಮಾಡ್ಕೋತಾ ಇದ್ದೀನಿ. ಈಗ ಈ ಮಿಶ್ರಣಕ್ಕೆ 1 ಕಪ್ ಬರೋಬ್ಬರಿ ನೀರು ಹಾಕ್ಕೋಬೇಕು, ಯಾಕಂದರೆ ಡ್ರಮ್ ಸ್ಟಿಕ್ ಬೇಯೋದಕ್ಕೆ ನೀರು ಬೇಕೇ ಬೇಕು. ಕಡಿಮೆ ಹಾಕ್ಕೊಂಡ್ರೆ ಡ್ರಮ್ ಸ್ಟಿಕ್ ಬೇಯೋದಿಲ್ಲ. ಗ್ರೇವಿ ಮಾಡೋದಕ್ಕೆ 1 ಲೋಟ ನೀರು ಹಾಕೋದ ಅಂತ ಅಂದ್ಕೋಬೇಡಿ, ಡ್ರಮ್ ಸ್ಟಿಕ್ ನೀರು ಹಿಡಿಯುತ್ತೆ ಬೇಯೋದಕ್ಕೆ.
ಹಾಗೂ ನೀರು ಆವಿ ಕೂಡ ಆಗುತ್ತೆ. ಕೊನೆಯದಾಗಿ ಒಂದು ಗಟ್ಟಿ ಗ್ರೇವಿ ಬಂದೇ ಬರುತ್ತೆ. ಬಟ್ ಇವಾಗ ಒಂದು ಲೋಟ ನೀರು ಹಾಕಲೇಬೇಕು. ಆನಂತರ ಒಂದು ದೊಡ್ಡ ತಟ್ಟೆಯನ್ನು ಗಪ್ಪಿಗೆ ಮುಚ್ಚಿಬಿಟ್ಟು 15 ನಿಮಿಷ ತನಕ ತಟ್ಟೆನ ಓಪನೇ ಮಾಡಬಾರ್ದು ಹಾಗೂ ಸಿಮ್ ಲೋ ಅಲ್ಲಿರಬೇಕು. ಈಗ ನೋಡಿ ನಮ್ಮ ಡ್ರಮ್ ಸ್ಟಿಕ್ಕಿಂದ ಗಟ್ಟಿ ಗ್ರೇವಿ ಹೇಗಾಗಿದೆ ಅಂತ. ಇದಕ್ಕೆ ಬೇಕಿದ್ದರೆ ಒಂದು ಪುಟ್ಟ ಮುಷ್ಟಿಯ ಕೊಬ್ಬರಿ ಪೇಸ್ಟು ಅಥವಾ ಕೊಬ್ಬರಿ ತುರಿಯನ್ನು ಹಾಕ್ಬೋದು. ಇದು ಗ್ರೇವಿನ ಇನ್ನೂ ಒಂಥರ ಥಿಕ್ಕನ್ ಮಾಡುತ್ತೆ, ದಪ್ಪ ಮಾಡುತ್ತೆ. ಈಗ ಮತ್ತೊಮ್ಮೆ 1-2 ನಿಮಿಷಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಗ್ರೇವಿ ರೆಡಿ. ಒಂದು ವೇಳೆ ನೀರು ಸ್ವಲ್ಪ ಜಾಸ್ತಿ ಆಗಿದ್ದರೆ ಜೋರು ಮಾಡಿಕೊಂಡು ಆ ನೀರನ್ನು ಬಾಡಿಸ್ಕೊಳ್ಳಿ. ಬಟ್ ಜೋರು ಇಟ್ಬಿಟ್ಟು ನೀರನ್ನು ಬಾಡಿಸೋದು ಅಂತ ಒಳ್ಳೆ ಕೆಲಸ ಏನಲ್ಲ, ಯಾಕಂದರೆ ವಿಟಮಿನ್ ಎಲ್ಲ ಹಾಳಾಗೋಗುತ್ತೆ. ಹೇಳೋದು ಮರ್ತಿದ್ದೆ, ಈ ಗ್ರೇವಿಗೆ ಒಂದು ಪುಟಾಣಿ ಬೆಲ್ಲ ಹಾಕಿ, ಇದರಿಂದ ಇದು ಹುಳಿಯಾಗಿ ಸಿಹಿಯಾಗಿ ಒಂದು ಸೂಪರ್ ಟೇಸ್ಟ್ ತಂದು ಕೊಡುತ್ತೆ. ಅಜ್ಜಿ ಮನೆ ಹಿಂಭಾಗದಲ್ಲಿ ಒಂದು ದೊಡ್ಡ ನುಗ್ಗೆಕಾಯಿ ಮರ ಇತ್ತು. ಅಜ್ಜಿ ಮತ್ತು ಅಮ್ಮ ಅದರ ಕಾಯಿ, ಎಲೆ ಮತ್ತು ಹೂವಿಂದ ತರತರವಾದ ಸಾರು, ಪಲ್ಯಗಳನ್ನು ಮಾಡ್ತಾನೇ ಇದ್ದರು. ತುಂಬ ಸ್ವಾದಿಷ್ಟವಾಗಿ ಮಾಡ್ತಾಯಿದ್ರು. ಹಾಗಾಗಿ ನುಗ್ಗೆಕಾಯಿ ನನಗೆ ಪಂಚಪ್ರಾಣ. ನುಗ್ಗೆಕಾಯಿ ಹಾಗೂ ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೇರಳವಾಗಿ ಐರನ್ ಅಂಶ ಇದೆ. ಹಾಗಾಗಿ ಅಮೆಝಾನಲ್ಲೆಲ್ಲ ಡ್ರಮ್ ಸ್ಟಿಕ್ ಲೀಫ್ ಪೌಡ್ರ್ ಅಂತ ಸಿಗುತ್ತೆ. ನೀವು ಕೂಡ ಹಾಗಾಗಿ ನುಗ್ಗೆಕಾಯಿನ ಯಾವಾಗಲೂ ಉಪಯೋಗಿಸ್ತಾ ಇರಿ. Please subscribe to my channel. Have a good day.